ಶ್ರೀಮಂತನೆಂದು ಮೆರೆಯುತ್ತಿದ್ದ ಸುಂದರ ರಾಜನೆಂದು ನನ್ನ ಪಿಸ್ತೂಲಿಗೆ ತನ್ನ ದೇಹವನ್ನು ದಾನವನ್ನಾಗಿ ಅರ್ಪಿಸಿದಂತಾಯಿತು. ಈ ಮಹೇಂದ್ರ ಮಾಡಬೇಕೆಂದು ಮನಸ್ಸಿಟ್ಟರೆ ನನ್ನ ಪ್ರಾಣ ಹೋದರೂ ಕೈ ಬಿಟ್ಟವನಲ್ಲ. ಅದರಂತೆ ರಾವ್ ಅದರ ಮನಸ್ಸು ಮೊದಲಿನಂತಿಲ್ಲ. ನನಗೆಲ್ಲಿ ಮೋಸ ಮಾಡೋ ಹಂಚು ಹಾಕಿದ್ದಾನೋ ಏನೋ. ರಾವ್ ಬಹದ್ದೂರ್, ನೀನು ಹೊಂಚು ಹಾಕಿದ್ದೆ ಆದರೆ ನಿನ್ನನ್ನು ಸಂಚು ಮಾಡಿ ನನ್ನ ಚೂರಿಯಿಂದ ನಿನ್ನ ದೇಹಕ್ಕೆ ಚುಚ್ಚಿ ಚುಚ್ಚಿ ನಿನ್ನ ಪ್ರಾಣವನ್ನೇ ತೆಗೆಯುತ್ತಾನೆ ಈ ಮಹೇಂದ್ರ. ಈ ಮಹೇಂದ್ರನೆಂದರೆ ಏನೆಂದು ತಿಳಿದಿರುವೆ? ಸೊಕ್ಕಿನ ಗುಳೆ. ಓ ಹಕ್ಕಿ ಎಂದು ಪ್ರಾಯಕ್ಕೆ ಬಂದಿರೋ ಪಕ್ಷಿ ಹಾರುತ್ತಾ ಬರುತ್ತಲಿದೆ. ಮೇಡಮ್ ನಿಲ್ಲಿ. ಯಾಕೆ? ಯೌವನಕ್ಕೆ ಬಂದ ಹಕ್ಕಿಯನ್ನು ಕಂಡು ತಡೆಯಲಾಗದ ಮನಸ್ಸಿಗೆ ಸಂತೋಷಗೊಳಿಸಬೇಕಾದರೆ ಏನು ಮಾಡಬೇಕು? ನೀವು ಹೇಳುವ ಮಾತು ನನಗೊಂದು ಅರ್ಥನೇ ಆಗ್ತಿಲ್ಲ. ಅದೇ ಹಾಗೆ ನೀವ್ಯಾರು? ನಿಮ್ಮ ಹೆಸರೇನು? ನಾನೊಬ್ಬ ಅಮಾನುಷಿಕ ವಸ್ತುಗಳ ಕೈವಶವಾದ ಡೇಂಜರ್ ಮ್ಯಾನ್. ನನ್ನ ಹೆಸರು ಮರ್ಡರ್ ಮಹೇಂದ್ರ. ಸರಿ, ನನಗೆ ಸ್ವಲ್ಪ ದಾರಿ ಬಿಡ್ತೀರಾ? ಅಲ್ಪ ಸ್ವಲ್ಪ ಎಂದು ಸಮಯಗೈಯದರು. ಬಣ್ಣದ ಮಾತುಗಳಿಂದ ಹೊಗಳು ನನ್ನಲ್ಲಿ ಸಮಯವಿಲ್ಲ. ಬಾ, ನನ್ನಪ್ಪು ಬಾ. ಮುಚ್ಚೋ ಬಾಯಿನ. ಬಾಯಿಗೆ ಬಂದಂತೆ ಬೊಗಳು ಬೇಡ. ಸುಮ್ಮನೆ ಹೊರಟು ಹೋಗಿಲ್ಲಿಂದ. ಹೋಗ ಹೋಗು ಮುನ್ನ ಈ ಹೆಣ್ಣಿನ ದೇಹದ ರುಚಿ ನೋಡಿ ಚಟ ಮುರಿಸಿಕೊಂಡೇ ಹೋಗುತ್ತೇನೆ. ಬೇಗ ಬಾರಲೇ ಬಂಡ ಹೆಣ್ಣೆ. ಏನೀಚ, ಕಂಡ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬರುವುದು ಸರಿಯಲ್ಲ. ಲೇ ಕಾಮಿನಿ, ತಮ್ಮ ಕಾಮನೆತ್ತಿಗೆರೆದಾಗ ಮನೆಯಲ್ಲಿರುವ ಮೈದುನನೆಂದರು ಬಿಡದೆ ಒತ್ತಾಯದಿಂದ ಪ್ರೀತಿಸಿರುವ ಹೆಣ್ಣೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲೇ. ಗಂಡನಿಗೆ ವಂಚಿಸಿ ಗಾಡಿ ಹತ್ತಿ ಮಾಡಿ ಲಾಡ್ಜ್ಗೆ ಹೋಗಿ ಜೋಡಿ ಹಕ್ಕಿಯಂತೆ ಹಾರು ಬಂದಿರುವ ಸತ್ಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲೇ. ಮಿಂಡನಿಗೋಸ್ಕರ ಗಂಡನಿಗೆ ವಿಷ ಕೊಟ್ಟು ಕೊಂದವರಷ್ಟಿಲ್ಲ ಈ ನಿನ್ನ ನಾಡಿನಲ್ಲೇ. ಇಷ್ಟೇ ಅಲ್ಲ, ನಿಮ್ಮಂತ ಮೋಹಿನಿಯರು ಮಾಡಿರುವ ಸತ್ಯ ಸಂಗತಿಗಳ ಪಾಠ, ಸರಿ ತಪ್ಪಿನ ಪಾಠ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನಿನ್ನ ಸೌಂದರ್ಯದ ಕೋಲ್ಮಿಂಚಿನ ಬೆಳಕನ್ನು ಚೆಲ್ಲುತ್ತಿರುವ ಚೆಲುವೆಯ ಒಲವು ಬೇಕು. ಬೇಗ ಬಾರಲೇ. ಸ್ವಲ್ಪ ತಾಳು. ಅಂದಹಾಗೆ ನಾನು ನಿನಗೇನಾಗ್ಬೇಕು? ಪ್ರೇಮ ಸಲ್ಲಾಪಾಡಲು ಪ್ರೇಯಸಿಯಾಗಬೇಕು. ಇಲ್ಲ ಅಂದ್ರಿ? ಇಲ್ಲ ಅಂದ್ರೆ ಈ ಲೋಕದಿಂದ ಪಯಣಿಸಬೇಕಾಗುತ್ತದೆ. ಹೇಗಾದ್ರೂ ಮಾಡಿ ನಾನು ಇವನ ಕೈಯಿಂದ ಪಾರ ಆಗ್ಲೇಬೇಕು. ಅಣ್ಣ, ನಿನ್ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡ ಅಣ್ಣ. ನುಡಿಯದಿರುವ ಅನ್ನನೆಂದು ಹುಚ್ಚು ಎಣ್ಣೆ. ನಿನ್ನಂತ ಅರಗನಿಗಳೆಲ್ಲ ಅನ್ನನೆಂದು ನುಡಿದರೆ ಈ ಪ್ರಪಂಚವೇ ಮಣ್ಣಾಗಬೇಕಾಗುತ್ತದೆ. ಎಚ್ಚರ. ನಿನ್ನ ಹೆಸರೇನು? ಮಿಸ್ ಪ್ರಿಯಾಂಕಾ ಅಂತ. ಮಿಸ್ ಪ್ರಿಯಾಂಕಾ? ಇದು ನನ್ನ ಪ್ರಥಮ ಅಂಕ. ಕುದಿದ್ದುರ ಕಾಮದ ಕಿಡಿಯನ್ನು ತಂಪುಗೊಳಿಸಬೇಕಾದರೆ ಬಾ, ಅರ್ಪಿಸು ಬಾಯಿ ನಿನ್ನ ಶರೀರ. ಬೇಡ, ನನ್ನನ್ನೇನು ಮಾಡಬೇಡ. ಬೇಡ.
ನಮ್ಮಲ್ಲಿ ಏರಿದ ಕತ್ತಿಗೆ ಒಂದು ಬುದ್ಧಿ ಕಲಿಸಲು ಬಂದ ಅರ್ಜುನ. ಅರ್ಜುನ ಏ ಅರ್ಜುನ, ನಿನಗೇನಾಗಬೇಕಿದೆ? ಸುಮ್ಮನೆ ಹೊರಟೋಗು, ಇರದಿದ್ದರೆ ಜೀವನ ತೆಗೆಯುತ್ತೇನೆ. ವಿಸರ್ಜಂತ ಇರುವ ಸ್ಥಳಕ್ಕೆ ಬರಬೇಕಾದ್ರೆ ನಮ್ಮ ಹುಷಾರಿನಲ್ಲೇ ಬರುತ್ತಾರೆ. ಮತ್ತೆ ನಿಮ್ಮಂತವರಿಗೆ ಬರುದು ಒಂದೇ ಇಲ್ಲ ಒಂದು ದಿನ ತುಂಡು ತುಂಡಾಗಿ ಕತ್ತರಿಸಿ ಕಟ್ಟಿಗೆಯಲ್ಲೇ ಸುಡುವ ಪ್ರಸಂಗ. ಈಗ ನಿನಗೇನಾಗಬೇಕಾಗಿದೆ? ಸುಮ್ಮನೆ ಹೊರಟು ಹೋಗುತ್ತೆಯೋ ಇಲ್ಲೋ? ಹೋಗ್ತೀಯ? ಸುಮ್ಮನೆ ಬಚಾವಾಗು. ಓ ಪ್ರಿಯ, ಬಚಾವಾಗಿ. ಮತ್ತೊಂದು ದಿನ ಸಿಕ್ಕಾಗ ಈ ನಿನ್ನ ಶೀಲ, ಈ ಮಹೇಂದ್ರ ತಿನ್ನುವ ಫಲ ಅಲ್ಲಿಯವರೆಗೆ ತಿರುವುದಿಲ್ಲ ನನ್ನ ಛಲ. ಯಾಕೆ? ವಿಸರ್ಜಂತ ಇರುವ ಸ್ಥಳಕ್ಕೆ ಬರಬೇಕಾದ್ರೆ ತಮ್ಮ ಹುಷಾರಿನಲ್ಲೇ ಬರುತ್ತಾರೆ. ಮತ್ತೆ ನಿಮ್ಮಂತವ್ರಿಗೆ ಬರುದು ಒಂದೇ ಇಲ್ಲ ಒಂದು ದಿನ ತುಂಡು ತುಂಡಾಗಿ ಕತ್ತರಿಸಿ ಕಟ್ಟಿಗೆಯಲ್ಲಿ ಸುಡುವ ಪ್ರಸಂಗ. ಅಕಸ್ಮಾತ್ ನನಗೆ ಟೈಮ್ ಇದ್ದಿದ್ರೆ ನಿನ್ನನ್ನು ಹುಟ್ಟಲಿಲ್ಲ ಎನಿಸಿ ಬಿಡುತ್ತಿದ್ದೆ. ಏ ಮಿಸ್ಟರ್, ಅಕಸ್ಮಾತ್ ಟೈಮ್ ಸಿಕ್ಕಾಗ ಭೇಟಿ ಆಗುತ್ತಿದ್ದರೆ ನನಗೆ ಹೇಳು. ನನಗೆ ಬೇಕಾಗಿರೋದು ನಿನ್ನಂತವ್ರೆ. ನನಗೆ ಬೇಕಾಗಿರುವುದು ನೀನಲ್ಲ. ಇಲ್ಲಿದೆ ನೋಡು, ಅರಳಿದೆ ಪುಷ್ಪ, ಬರವೆ ಚಿನ್ನ. ಯಾರಮ್ಮ ಅವನು? ನನಗೆ ಗೊತ್ತಿಲ್ಲ. ನಾನು ಇವ್ರಿಗೆ ಹೊಸಬಳು. ಯಾರ ಮನೆಯವರು? ನಾನು ಚಕ್ರವರ್ತಿ ಮನೆಯವರು. ಓಹೋ, ಮಾನ್ಯ ಮೂಲಂಗಿದ ಚಕ್ರವರ್ತಿ ಪ್ರೇಯಸಿ ಪ್ರಿಯಾಂಕಾ ಇವಳೇ ಆಗಿರ್ಬೇಕು. ಹೇಗಾದ್ರೂ ಮಾಡಿ ಇವಳ ಸಾಧ್ಯದಿಂದ ನನ್ನ ಕಾರ್ಯ ಸಾಧಿಸಲೇಬೇಕು. ನೀವು ಏನು ಕೆಲಸ ಮಾಡ್ತೀರಿ? ಏನೂ ಇಲ್ಲ. ಇವನನ್ನು ನೋಡಿದ್ರಿ ಒಳ್ಳೆ ಅರ್ಜುನ ಕಣ್ಣಂಗೆ ಕಾಣ್ತಿದ್ದಾನೆ. ಇವನಿಗೆ ಹೇಗಾದ್ರೂ ಮಾಡಿ ಬಲೆ ಹಾಕಿ ನನ್ನವನಾಗಿ ಮಾಡಿಕೊಳ್ಳಲೇಬೇಕು. ಅಂದ ಹಾಗೆ ನಿಮ್ಗೆ ಮದುವೆ ಆಗಿದೆಯಾ? ಮದುವೆ? ನನ್ನಂತವನಿಗೆ ಮದುವೆ ಏನಮ್ಮ? ನಾನು ಸನ್ಯಾಸಿ ಸರಪದವನು. ನಿಮ್ಗೆ ಮದ್ವೆ ಆಸೆ ಇಲ್ದಿದ್ರೆ ಬರೋ ಹಾಗೆ ನಾನು ಮಾಡ್ತೀನಲ್ಲ. ನನಗೆ ಯಾವುದ್ರ ಮೇಲೆ ಆಸೆ ಇಲ್ಲಮ್ಮ. ಓ, ಆಸೆ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿದೆ. ಪ್ರಿಯಾಂಕಾ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಭಾಳ ಮುಂದೆ ಹೋಗ್ಬಿಟ್ರಿ ನೀವು. ಹೇಳ್ರಿ, ಒಂದು ಮಾತಾಗ 1000 ಮಾತು ಬೇಕಿದ್ರೆ ನಡೆಸ್ಕೊಡ್ತೀನಿ. ಸತ್ಯವಾಗಿ ನಡೆಸಿಕೊಡುವೆಯಾ? ನಾನು ಹೆತ್ತವ್ರ ಮೇಲೆ ಆಣೆ ಮಾಡಿ ನಡೆಸ್ಕೊಡ್ತೀನಿ. ನಿನ್ನ ಕಾಮದ ದೃಷ್ಟಿಯನ್ನು ಕಿತ್ತು ನನ್ನ ಹೊಳೆ ಹುಟ್ಟಿದ ಅಣ್ಣನೆಂದು ಕರಿತೇನಮ್ಮ. ಇದೇನ ಒಂದು ಒಂಟೆ ಹೆಣ್ಣೆ ಸಿಕ್ಕರೆ ಸಾಕು, ಅವಳನ್ನು ಕಾಮದ ದೃಷ್ಟಿಯಿಂದ ನೋಡು. ಈ ಸಮಾಜದಲ್ಲಿ ನನ್ನಂತ ಒಂದು ಯೌವನದ ಹೆಣ್ಣು ಬಲವಂತ ಮಾಡಿದ್ರು ಕೂಡ ತಂಗಿಯನ್ನು ಭಾವನೆಯಿಂದ ನೋಡ್ತಿರ್ಬೇಡ. ಈ ಕಾಲಿನಲ್ಲಿ ನಿನ್ನಂಥವ್ರು ಯಾರು ಇಲ್ಲನ? ಯಾರು ಇಲ್ಲ ತಂಗಿ. ನೀನು ನಡೆಯುವ ಜೀವನದ ಹೆಜ್ಜೆ ತಪ್ಪಿಸಲು ತಾಳಕ ತಕ್ಕ ಹೆಜ್ಜಿಡುವತ್ತೆ. ನೀನು ಮೆಚ್ಚಿದವನ ಜೊತೆಗೆ ಮದುವೆ ಮಾಡಿಸಬಾರ ಈ ನಿನ್ನ ಅಣ್ಣನಿಗಿರಲ್ಲ ಮಾತಂಗಿ. ಬಾ, ಅಲ್ಲಿ ಆ ಗಿಡದಲ್ಲಿ ಕುಳಿತು ಎಲ್ಲಾ ವಿಷಯ ತಿಳಿಸುತ್ತೇನೆ. ಆಯ್ತು. ಹಲೋ, ಜಸ್ಟ್ ಹಲೋ, ಯಾರು? ಒಬ್ಬ ರಾಹುಲ್ ಅರ್ಜೆಂಟ್ ಜಯನಗರ ಕಾಶಿಗೆ ಬರಬೇಕು. ವಿಷಯ ಏನೆಂದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗೋದು.
ಜಸ್ಟ್ ಬಂದ್. ರಮೇಶ ನಿನ್ನೆನೆ ಊಟ ಮಾಡಿಲ್ಲ, ಈಗಲೇ ಸಾವುಕಾರು ಮನೆಯಲ್ಲಿ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬಾರಪ್ಪ, ಹೊಟ್ಟೆ ತುಂಬ ಊಟ ಮಾಡಿ ಹೋಗುವ. ಮಾಮ, ಮಾಲಿಕ ಊಟ ಮಾಡಿದ ಕೂಲಿಗಾಗಿ ಊಟ ಮಾಡಬಾರದು. ಒಂದು ಮಳೆ ಮಾಡಿದ್ರೆ ಅದು ಮಹಾ ಪಾಪ ಆಗುತ್ತದೆ. ಯಾವ ಪಾಪ ಯಾವ ಪುಣ್ಯ? ನಮ್ಮಂತ ಪಾಪಗಳಿಗೆ ಪುಣ್ಯ ಹತ್ತಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ನಮ್ಮ ಜೀವನೇ ಪಾಪದಲ್ಲಿ ಕೊಯ್ತಿರುವಾಗ ನಮ್ಗೆ ಪುಣ್ಯ ಹತ್ತಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಮಾಮ ಅಳಬೇಡ್ರಿ ಮಾಮ. ಶಾಂತಿಯಿಂದ ಮನೆ ಅಂಗಳದಲ್ಲಿ ದುಃಖ ಬಂದ ನಿಂತು ಶಾಂತಿ ಹೇಳ್ತದೆ ನಿನ್ನ ಕೆಲಸ ಮುಗೀತೆಂದು. ಯಾರ ಕೆಲಸ? ಯಾರು? ಏನಿಲ್ಲ ಸಾವುಕಾರಿ. ಮಹೇಂದ್ರ, ನನ್ನ ದುಡ್ಡು ಟೇಬಲ್ ಮೇಲಿತ್ತು. ರೇಮ್ಯಾ ಸಿದ್ಯಾ? ಆಯ್ತು ಸಾವುಕಾರಿ. ನನ್ನ ಬಡ ಗುಂಡಿಗಳು ಮೊದಲ ನೀ ಯಾರು? ಮಹೇಂದ್ರ, ಹಾಗಾದ್ರೆ ದುಡ್ಡು ಎಲ್ಲಿ ಹೋಯ್ತು? ನಾನಿಟ್ಟ ದುಡ್ಡು ಮಾಯವಾಯ್ತ, ಇಲ್ಲ ಸುಟ್ಟ ಭಸ್ಮವಾಯ್ತ? ಲೇ ಮಕ್ಕಳ, ಬಹದ್ದೂರ್, ಅಷ್ಟೊಂದು ಅರ್ಜೆಂಟ್ ಬಾಯಿಂದ ಫೋನ್ ಮಾಡಿದೆಯಲ್ಲ. ನಾನು ಏನೋ ಅನಾಹುತ ಆಗಿರಬಹುದೆಂದು ನನ್ನ ಬೈಕ್ ಅನ್ನು 120 ಸ್ಪೀಡ್ ಕಿಲೋಮೀಟರ್ ತಂದೆ. ಇಲ್ಲಿ ನೋಡಿದರೆ ಇವರಿಬ್ಬರು ಊಟದ ಎಡೆಯನ್ನು ಹಿಡಿದಿದ್ದಾರೆ. ನೀನು ಪುರಾಣ ಹೇಳುತ್ತಿರುವೆ ಅಲ್ಲ. ಮಹೇಂದ್ರ, ನಾನು ಹೇಳುವುದು ಪುರಾಣವಲ್ಲ, ನಿಜ ಸಂಗತಿ. ಟೇಬಲ್ ಮೇಲೆ ದುಡ್ಡಿಟ್ಟು ಹೊರಗಡೆ ಹೋಗಿ ಮರಳಿ ಬರುವೊಳಗಾಗಿ ದುಡ್ಡೇ ಮಾಯ ಮಾಡಿದ್ದಾರೆ. ನಾನು ಎಷ್ಟು ವಿನಯದಿಂದ ಕೇಳಿದ್ರು ಇವರು ಬಾಯಿ ಬಿಡುವಲ್ಲರು. ಅದಕ್ಕೆ ನಿನ್ನನ್ನು ಕರೆಸಿದ್ದು. ಬಹದ್ದೂರ್, ಪ್ರಾಮಿಸ್ ಮಾಡಿ ಹೇಳು, ನಿನ್ನ ದುಡ್ಡು ಓದಿದ್ದು ನಿಜವೇ? ಮಹೇಂದ್ರ,
ನನ್ನ ಎತ್ತವರಾಯಣಿಗೆ ಹೇಳ್ತಾ ಇದೀನಿ, ನನ್ನ ದುಡ್ಡು ಹೋದಿದ್ದು ಸತ್ಯ. ಏ ನಿನ್ನ ಹೆಸರೇನು? ಎನ್ನದು? ರಮೇಶ್, ನಿಮ್ಮಿಬ್ಬರ ಈ ಜೀವ ಈ ಭೂಮಿಯ ಮೇಲೆ ಬದುಕಬೇಕೆಂದರೆ ಹಣ ಎಲ್ಲಿದೆ? ನಿಜ ಬೊಗಳ್ರು. ನಾ ಕಾಣದ ದುಡ್ಡನ್ನು ಕಣ್ಣಿದೆ ಅಂತ ಹೇಗೆ ಹೇಳುದು? ಕೊನೆದಾಗಿ ಹೇಳುತ್ತೇನೆ, ಹಿಡಿದಿರುವ ಅನ್ನ ಮುಟ್ಟಿ ನಾನು ನಿಮ್ಮ ಹಣವನ್ನು ಕದ್ದಿಲ್ಲ. ರಾಬಾದೋರ್ ಚಾಟಿತ ಕಳ್ಳತನ ಮಾಡೋದು ಅಷ್ಟೊಂದು ಸುಲಭ ಅಲ್ರು ಬಂಕೆಗಳ. ಮೋಸ ವಂಚನೆ ಕೊಲೆಗಾರ ಕಳ್ಳತನ ಮಾಡಲೆಂದೇ ಆ ಬ್ರಹ್ಮನು ನನಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟು ಕಳಿಸಿರುವಾಗ ಅದು ನಿಮಗೆ ಸಲ್ಲದು. ಸೀರಿಯಸ್ ಆಗಿ ಹೇಳ್ತಿದ್ದೇನೆ, ನಿಜ ಬೋಳ್ರು. ಹಿಡಿದಿರುವ ಅನ್ನದ ಸಾಕ್ಷಿಯಾಗಿ ಹೇಳುತ್ತೇನೆ, ನಾನು ಹಣವನ್ನು ಕದ್ದಿಲ್ಲ. ನಾನು ಸುಳ್ಳಂದ್ರೆ ಈ ಅನ್ನವು ಮಣ್ಣಾಗಲಿ. ಮಣ್ಣಾಗಲಿ. ಕಣಿಕರದಿಂದ ಕೇಳಿದರೆ ನಿಮ್ಮ ಬಾಯಿಂದ ನಿಜ ಹೊರಬೀಳುವಂತೆಲ್ಲ. ಇಲ್ಲಿದೆ ನೋಡು ಚಾಟಿಯ ಹೇಟೆ, ಹೇಗೆ ನಿಜ ಹೊರಬೀಳುತ್ತದೆಯೋ. ಏ ಮುದಿಯ, ಇಂಥ ವಯಸ್ಸಿನಲ್ಲಿ ಇಂಥ ಕೆಲಸವನ್ನು ಮಾಡಲು ನಿನ್ನ ಜನ್ಮಕ್ಕೆ ನಾಚಿಕೆ ಬರೋದಿಲ್ಲವೇ? ನೋಡಿ, ನಾನು ನಿಮ್ಮ ತೃಪ್ತಿಯಾಗೋರ್ಗು ಹೊಡ್ರಿ, ಆದ್ರೆ ನನ್ನ ಮಾವನನ್ನು ಹೊಡೆಯಬೇಡ್ರಿ. ನಿಮ್ಮ ಕಾಲಿಗೆ ಕೇಳ್ತೇನೆ. ಏ ಬಚ್ಚ, ನಿಜ ಬೊಗಳಿದ್ರೆ ನಿಮ್ಗೆ ಏಕೆ ಇಂಥ ಶಿಕ್ಷೆ ಆಗುತ್ತಿತ್ತು? ಈಗಾದ್ರೂ ನಿಜ ಬೊಗಳ್ರು. ನಿಜವಾಗಿ ಹೇಳುತ್ತೇವೆ, ನಾವು ಹಣ ಕದ್ದಿಲ್ಲ. ಸತ್ಯ 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 ಎಂದು ಸತ್ಯ ಹರಿಶ್ಚಂದ್ರ ಸತ್ತು ಸುಡುಗಾಡು ಸೇರಿದ. ಈಗ ನೀವು ಈ ಮಹೇಂದ್ರನ ಸೇಡಿಗೆ ಹೆಣವಾಗುತ್ತೀರಿ. ನಮ್ಮ ಹೆಣ ಬಿದ್ದರೂ ಚಿಂತೆ ಇಲ್ಲ, ನಾವು ಸುಳ್ಳನ್ನು ಮಾತನಾಡುದಿಲ್ಲ. ಸತ್ಯವಾದ ಮಾತಿದ್ದರೆ ಆ ಶಿವ ನಮ್ಮನ್ನು ಬಂದು ಕಾಪಾಡ್ತಾನೆ. ಶಿವ ಶಿವ ಬರುತ್ತಾನೆ. ಹಾಗಾದರೆ ನಿಮ್ಮಂತ ಕಳ್ಳರನ್ನು ಕಾಪಾಡಲು ಬಂದರೆ ತನಗೂ ಈ ಶಿಕ್ಷೆ ತಪ್ಪಿದ್ದಲ್ಲ. ಅವನು ಗೊತ್ತಿಲ್ಲದೆ ಬಂದಿದ್ದೆ ಆದರೆ ನಿನ್ನನ್ನು ಶಿವ ಬಂದು ಕಾಪಾಡುವವರೆಗೆ ಈ ಚಾಟಿ ಏಟು ತಪ್ಪಿದ್ದಲ್ಲ. ಪ್ರಾಣ ಉಳಿದರೆ ಬಚಾವಾದಂತೆ, ಇಲ್ಲದಿದ್ದರೆ ಹೆಣವಾದಂತೆ. ಯಾರು ನೀನು? ಕಣ್ಣ ತೆರೆದು ನೋಡಲೇ ಲೊಚ್ಚ. ಅರ್ಜುನ, ಮೊನ್ನೆ ನಾ ಮಾಡುತ್ತಿರುವ ಹೆಣ್ಣಿನ ಮಾನವನ್ನು ಕಾಪಾಡಿದ ಕಲಿಯುಗದ ಕೃಷ್ಣ. ಅಷ್ಟೇ ಅಲ್ಲ, ನಿಮ್ಮಂತ ಪುಡಾರಿಗಾರ ಮಾಡ್ತಿರುವ ಕೆಲಸ ನಿಲ್ಲಿಸುವ ಅವತಾರ ಪುರುಷ. ಕಲಿಯುಗದ ಪುರುಷ ನಾನು ನೋಡು. ಇದು ನಮ್ಮ ಪರ್ಸನಲ್ ವಿಷಯ, ಇದರಲ್ಲಿ ನೀನು ತಲೆಯೇ ಹಾಕಬೇಡ. ನೀನು ಗುಂಡನೇ ಆಗಿರಬಹುದು, ರೌಡಿನೇ ಆಗಿರಬಹುದು, ಆದರೆ ನಾನೆಲ್ಲ ಗ್ಯಾಂಗ್ ಲೀಡರ್ ತರಬೇತಿ ಕೊಟ್ಟ ಡೇಂಜರ್ ಮ್ಯಾನ್. ಅದಕ್ಕಂತಲೇ ನನ್ನನ್ನು ಮರ್ಡರ್ ಮಹೇಂದ್ರನೆಂದು ಕರೆಯುತ್ತಾರೆ. ಅಂದ್ರೆ ನೀನು ಗಂಡುಗಲಿ. ಗಂಡುಗಲಿ ನೀನಾದ್ರೆ ನಾನು ಕೆಂಗೆಟ್ಟ ಹುಲಿ ಆಗಬೇಕಾಗುತ್ತದೆ. ಯಾತ್ಸರ ಮೆಚ್ಚಿದ ನಿನ್ನ ಬಂಡದ ಮಾತಿಗೆ ಏ ನಾಯಿ, ಮನೆ ಮನೆ ತಿರುಗಿ ಮುಸುರು ತಿನ್ನುವ ನಾಯಿ ನೀನು.
ನೀನು ಕಂಗೆಟ್ಟ ಹುಲಿಯ. ಏಯ್ ರಾಬೋದರ್, ಇಲ್ಲಿ ಯಾವುದೋ ಒಂದು ಇಲಿ ಬಂದಿದೆ ನೋಡು. ನೋಡ್ತಾ ಇದ್ದೇನೆ, ಪಾಪ ಅಂತ ಬಿಟ್ಟರೆ ಪಸಂದಾಗಿ ಪುರಾಣ ಕೊಚ್ಚುತ್ತಾನೆ ತಿರ್ಬೋಕಿ ನನ್ನ ಮಗ. ಮಗನೆಂದು ಮತ್ತೊಮ್ಮೆ ಬೆಳೆದಿದ್ದರೆ ನಿನ್ನನ್ನು ಸೀಳಿ ಬಿಡುತ್ತೇನೆ ಸೊಕ್ಕಿನ ಗೋಳೆ. ಲೇ ಸಾಕು ಅಂದರೆ ನಿನ್ನನ್ನು ಬಿಡುತ್ತಾ ಇದ್ದೇನೆ ಅಂತೀಯ ಮಗನೇ. ಇರಲಿ ಇರಲಿ, ಇಲ್ಲಿಗೆ ಏಕೆ ಬಂದೆ? ಅಂದರೆ ಇವರು ನಿಮ್ಮವರ? ಅವನೇ ನಿಮ್ಮಪ್ಪನೇ? ಇವನು ನಿನ್ನ ಚಿಕ್ಕಪ್ಪನೇ? ಹಾಗಾದರೆ ಅವರ ಕತ್ತಿರುವ ದುಡ್ಡನ್ನು ಕೊಟ್ಟು ಕರೆದುಕೊಂಡು ಹೋಗುವಷ್ಟು ದಮ್ಮು ನಿನ್ನಲ್ಲಿದೆ? ಅರ್ಜುನ, ನಮ್ಮನ್ನು ಒತ್ತು ಹೋಗುವೆಯಾ? ಎಲ್ಲಿಗೆ? ರಾಬೋದರ್, ಸಾವು ಸಮೀಪಿಸಿದ ಈ ಪ್ರಾಣಿ ಪ್ರಯಾಣದ ಟಿಕೆಟ್ಗೋಸ್ಕರ ಇಲ್ಲಿಗೆ ಬಂದಿದೆ. ರಾಬೋದರ್, ಪಾಪ ಇವನ ದೇಹವನ್ನು ಬೇರ್ಪಡಿಸಿ ಪ್ರಾಣವನ್ನು ಯಮಲೋಕಕ್ಕೆ ಕಳಿಸಿ ದೇಹವನ್ನು ಹಿತ್ತಲಿನಿರುವ ಹಂದಿಗಳಿಗೆ ತುಂಡು ತುಂಡಾಗಿ ಕತ್ತರಿಸಿ. ಅರ್ಜುನ, ಬಂದೇಳು ನಿನ್ನ ಇದ್ದ ಬಿದ್ದವರಿಗೆ ನಾನು ಬಂದು ಬಿಟ್ಟೆ ಅಂತ. ರಾಬೋದರ್, ನನಗೆ ದೇಶದ ಕೆಲಸ ಇದೆ, ನಾನು ಹೊರಡುತ್ತೇನೆ. ಈಗ ಹೇಳಲೇ, ಆಪತ್ತನ್ನಲ್ಲಿರುವ ಕಾಪಾಡುವ ಅರ್ಜುನ, ನಿನ್ನನ್ನು ಯಾರು ಕಾಪಾಡುತ್ತಾರೆ? ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ. ಸೌಕರ್ಯ ಈ ರೀತಿ ಅವನು ಹೊಡೆದರೆ ಯಾವ ತರ ಅನ್ಯಾಯ? ಪಾಪ ನಮಗ ಆಗ್ತಿರುವ ಶಿಕ್ಷೆಯನ್ನು ಕಂಡು ತಡಿಲಿಕ್ಕೆ ಬೇಯ್ದಾನೆ. ಅನ್ಯಾಯ ಮಾಡಬಾರ್ದ? ಎಲ್ಲಿದೆ ನ್ಯಾಯ? ಎಲ್ಲಿದೆ ನೀತಿ? ಎಲ್ಲಿದೆ ಧರ್ಮ? ಎಲ್ಲಿದೆ ಸತ್ಯ? ನ್ಯಾಯವಾಗಿ ಬಾಳಲು ನೀವು ಹಣ ಕದ್ದಿಲ್ಲವೇ? ಹೇಳಲೇ ಮುದಿಯ. ಏನಂದಿಲೆ? ನನಗೆ ರಾವ್ ಬಹದ್ದೂರ್ ಅಂತೀಯ ಮಗನೇ? ನಿನ್ನನ್ನು ನೇತು ಹಾಕಿ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತವನ್ನೇ ನಿಲ್ಲಿಸುವಷ್ಟು ಶಕ್ತಿ ರಾವ್ ಬಹದ್ದೂರ್ನಲ್ಲಿದೆ. ಮಗನೇ, ಈ ರಾವ್ ಬಹದ್ದೂರ್ನ ಬಂಟನವೇಟು. ಬಿಟ್ಬಿಡಿ ಅವರವನು, ನಮ್ಮ ಸಲಿಗೆ ಅವ್ರಿಗೆ ಏಟು. ಹಾಗಿದ್ರೆ ಕದ್ದಿರುವ ಹಣನ ಕೊಡೋ ಮಗನ. ಸೋಮಣ್ಣ, ನನಗೆ ಕಾಟ್ಯದ ಸರಪಳಿಯನ್ನು ಬೆಚ್ಚಿ ಬಿಡು. ಬೆಚ್ಚುತ್ತೇನೆ, ಆದ್ರೆ ಸರಪಳಿ ಅಲ್ಲ, ನಿಮ್ಮೆಲ್ಲರ ಮೈ ಚರ್ಮವನ್ನು ಬೆಚ್ಚುತ್ತೇನೆ. ರಾಬೋದರ್, ನಮ್ಮ ಮೈ ಚರ್ಮವನ್ನು ಬೆಚ್ಚುತ್ತೇನೆ ಅನ್ನೋ ಛಲ ನಿನ್ನಲ್ಲಿದ್ದರೆ
ಏಟಿಗೆ ಪ್ರತಿ ಏಟು ಕೊಡಲು ನಿನ್ನ ಚಾಟಿಯ ನಿನಗೆ ತಿರುಗಿ ಏಟು ಕೊಡುವುದು ಬೋಲು ಎತ್ತರ ಎತ್ತರ ಈ ರಾಮತ್ ರೊಚ್ಚಿಗೆದ್ರೆ ರಕ್ತದ ಕೌಲಿಯೇ ಹರಿಬೇಕಾಗುತ್ತದೆ. ಸುಮ್ಮನೆ ನನ್ನ ಹಣ ನನಗೆ ಕೊಡಿಸಿಬಿಡು. ನಿನ್ನ ಹಣವನ್ನು ಅವರು ಕದ್ದಿಲ್ಲ. ತಂದೆ ಆಗಲಿ ನನ್ನ ರಮೇಶನಾಗಲಿ ಕಳ್ಳತನ ಮಾಡುವಷ್ಟು ಮತಿ ಹೀನರಲ್ಲ. ರಾಬದೂರ್ ಕೊನೆಯದಾಗಿ ಹೇಳುತ್ತಾನೆ, ಇವರನ್ನು ಬಿಟ್ಟು ಬಿಡು. ಅವರು ನಿನ್ನ ಹಣ ಕದ್ದಿಲ್ಲ. ಕದ್ದಿಲ್ಲ ಅಂದರೆ ಮತ್ತೆ ಹೇಳುತ್ತದೆ ನನ್ನ ಸೇಡಿನ ಕಿಡಿ. ಎಷ್ಟೊಂದು ಧೈರ್ಯದಿಂದ ತಟ್ಟಿ ಹೇಳುತ್ತಿರುವಲೇ ಮಗನ. ಏ ಮಹೇಶ, ನೀನೊಬ್ಬ ಸೂರ್ಯನ ಹೊಟ್ಟೆಯಲ್ಲಿ ಹುಟ್ಟಿದಂತ ಬಡ ಬಂಡ ಗಂಡೆದೆಯ ಗುಂಡಿಗೆ ಕೈಯಲ್ಲಿ ಖಡ್ಗ ಹಿಡಿಯಬೇಕು ಅಂದಾಗ ನಿನ್ನ ಕಾಲಿ ಇಡ್ತಾರೆ. ನಿನಗೆ ಕೇವಲ ಸರಪಳಿಯಿಂದ ಕೆಟ್ಟಿದ್ದಾರೆ. ಆ ಸರಪಳಿ ಚಿತ್ರ ವಿಚಿತ್ರವಾಗಬೇಕಾದರೆ ನೀನು ಕಂಗೆಟ್ಟ ಹುಲಿ ಆಗಬೇಕು. ಕಂಗೆಟ್ಟ ಹುಲಿ ಆಗೋ. ಈ ತರ ಲೇ, ಇನ್ನೊಮ್ಮೆ ನನ್ನ ತಂಟಿಗೆ ಬರ್ತೀಯನೋ ಬೋಳೆ ಮಗನೇ. ಕಂಗೆಟ್ಟ ಹುಲಿ ಆಗೋ, ಕಂಗೆಟ್ಟ ಹುಲಿ ಆಗೋ, ಕಂಗೆಟ್ಟ ಹುಲಿ ಆಗೋ. ಮಗನೇ ಬೋಳೆ ಮಗನ, ಈಗ ಹೇಳು ನಿನಗೆ ಏನು ಬೇಕು. ಬಾಯಿ ಬಿಟ್ಟರೆ ಇದಕ್ಕೆ ಕುಟ್ಟುತ್ತಾನೆ. ಅಚ್ಚ, ತೆಗೆದುಕೋ ಈ ಚಾಟಿ, ಹಾಕು ಈ ಮಗನಿಗೆ ಪ್ರತಿ ಏಟು. ಅತ್ತಿಗೊಂದು ಕಾಲ ಬಂದ್ರೆ ಸಸಿಗೊಂದು ಕಾಲ ಬರ್ತದೆ ಅನ್ನೋದು ಮರೆಯಬೇಡ. ತೆಳೆದಕೋ. ಶ್ರೀಮಂತಿಗೆ ಸೊಕ್ಕಿನಿಂದ ಇನ್ನೊಮ್ಮೆ ಈ ತರ ಕೆಲಸ ಮಾಡಿದ್ರೆ ನಿನ್ನ ಸಮಾಧಿ ಮಾಡಿ ಹೋಗದೆ ಬಿಡುತ್ತಾರೆ. ಯಾತರ ನಾನು ಕೈಯ ಮಾಡಿದ್ರೆ ನನಗೇನು ಪಾಪ ಬರುದಿಲ್ಲ. ಆದ್ರೆ ನಿನ್ನ ಮಣಿ ಅಣ್ಣ ನನ್ನ ದಯದ ಒಳಗಿದೆ. ಅದಕ್ಕೋಸ್ಕರ ನಿನ್ನ ಬಿಡ್ತಾ ಇದ್ದೇನೆ, ನೆನಪಿಟ್ಟುಕೋ. ಈಗಲಾದ್ರೂ ತೀತನು ಬೆಪ್ಪ, ಬಡವರ ಗುಣ ನಡೆತ್ತ ನಿಯತ್ತು. ಇನ್ನು ಮುಂದಾದರೂ ಸರಿಯಾದ ಪಾಠ ಕಲಿ. ಇವರ ಮೇಲೆ ಸಾಧನದಂತ ದಬ್ಬಾಳಿಕೆ ಮಾಡಿದರೆ ನಿನ್ನ ದಪನ ಮಾಡಿಬಿಡುತ್ತಾನೆ ಈ ಅರ್ಜುನ. ಇನ್ನು ಮುಂದಾದರೂ ಸರಿಯಾದ ಪಾಠ ಕಲಿ. ಬನ್ನಿ ನನ್ನ ಜೊತೆ. ಯಾವತ್ತು ಹೋಗುವ ಮಗನೇ, ಎಲ್ಲಿಗೆ? ಈ ಮಗನನ್ನು ಸುಮ್ಮನೆ ಬಿಡಬಾರದು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಸಬೇಕು. ಮಹೇಂದ್ರನಿಗೆ ಹೇಳಿ ಆದಷ್ಟು ಬೇಗ ಇವರು ಸಮಾಧಿ ಕಟ್ಟಿಸಲೇಬೇಕು. ಈಗ ನೀನು ತಿಳಿದಿದ್ದು ಕಾಳಿಂಗ ಸರ್ಪ. ಈ ಸರ್ಪ ನಿನಗೊಂದು ತೀರ್ಪು ಕೊಟ್ಟಾಗಲೇ ಉಳಿಯುವುದು ನನ್ನ ದರ್ಪ.